ಒಂದು ದೇವಿಯ ವಿಗ್ರಹ, ಅದರ ಮುಂದೆ ತಲೆಬಾಗುವ ಸಾವಿರಾರು ಜನ. ಆದರೆ ಆ ದೇವಿಯ ಕತೆ ಎಷ್ಟು ಹಳೆಯದು. ಅವಳು ಕೇವಲ ಒಂದು ಗ್ರಾಮ ದೇವತೆಯೇ ಅಥವಾ ನೂರಾರು ವರ್ಷಗಳ ಹಿಂದಿನಿಂದಲೇ ಈ ನೆಲದೊಂದಿಗೆ ಬೆಸೆದುಕೊಂಡಿರುವ ಒಂದು ಪ್ರಾಚೀನ ಆರಾಧನೆಯ ರೂಪವೇ? ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಣ್ಣೆ ಗ್ರಾಮದ ಮಣ್ಣೆಮ್ಮ ದೇವಿ ಇಂದು ಇಲ್ಲಿನ ಜನರ ನಂಬಿಕೆಯ ಕೇಂದ್ರ. ಆದರೆ ಈ ದೇವಿಯ ಮೂಲವನ್ನು ಹುಡುಕುತ್ತಾ ಹೋದರೆ ನಾವು ಕೇವಲ ಒಂದು ದೇವಸ್ಥಾನಕ್ಕೆ ಬರುವುದಿಲ್ಲ, ಒಂದು ಹಳೆಯ ಜನಪದ ಪರಂಪರೆಗಳಿಗೆ ಪ್ರವೇಶಿಸುತ್ತೇವೆ. ಇಂದು ಮಣ್ಣೆಯಮ್ಮ ಯಾರು, ಆಕೆಯ ಆರಾಧನೆ ಎಷ್ಟು ಹಳೆಯದು, ಆನೆಯೇ ಏಕೆ ಆಕೆಯ ವಾಹನ, ಮತ್ತು ಗಂಗರ ಕಾಲದ ಮಣ್ಣೆಯೊಂದಿಗೆ ಈ ದೇವಿಗೆ ನಿಜವಾಗಿಯೂ ಏನಾದರೂ ಸಂಬಂಧವಿದೆಯೇ? ಬನ್ನಿ ಹುಡುಕೋಣ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಮಣ್ಣೆ ಇಂದು ಸಾಮಾನ್ಯ ಹಳ್ಳಿಯಂತೆ ಕಾಣುವ ಈ ಊರಿಗೆ ಸುಮಾರು 1200 ವರ್ಷಗಳಿಗೂ ಹೆಚ್ಚಿನ ಇತಿಹಾಸವಿದೆ. ಪ್ರಾಚೀನ ಕಾಲದಲ್ಲಿ ಮಾನ್ಯಾಪುರ ಎಂದು ಕರೆಯಲ್ಪಡುತ್ತಿದ್ದ ಮಣ್ಣೆ ಗಂಗರ ಕಾಲದಲ್ಲಿ ಒಂದು ಪ್ರಮುಖ ಕೇಂದ್ರವಾಗಿತ್ತು. ಇಲ್ಲಿನ ಪುರಾತನ ದೇವಾಲಯಗಳು, ಜೈನ ಪರಂಪರೆ ಮತ್ತು ಶಾಸನಗಳು ಈ ಊರಿನ ಐತಿಹಾಸಿಕ ಮಹತ್ವವನ್ನು ಇಂದಿಗೂ ಸಾರುತ್ತವೆ. ಆದರೆ ಈ ಇತಿಹಾಸದ ನಡುವೆ ಮಣ್ಣೆಯ ಜನರ ಆರಾಧನೆಯಲ್ಲಿ ಇಂದಿಗೂ ಜೀವಂತವಾಗಿರುವ ಒಂದು ವಿಶಿಷ್ಟ ದೇವತೆ ಇದ್ದಾಳೆ, ಮಣ್ಣೆಯಮ್ಮ. ಆ ಮಣ್ಣಮ್ಮೆಯಮ್ಮ ಯಾರು, ಆಕೆಯ ಆರಾಧನೆ ಎಷ್ಟು ಹಳೆಯದು, ಮತ್ತು ಗಂಗರ ಕಾಲದ ಮಣ್ಣೆಗೂ ಇಂದಿನ ಮಣ್ಣಮ್ಮೆಯಮ್ಮನ ಆರಾಧನೆಗೂ ಏನಾದರೂ ಸಂಬಂಧವಿದೆಯೇ? ಮಣ್ಣೆಯಮ್ಮನ ಕಥೆಯಲ್ಲಿ ಅತ್ಯಂತ ಕುತೂಹಲ ಮೂಡಿಸುವ ಒಂದು ಸ್ಥಳವೊಂದಿದೆ. ಮಣ್ಣೆಯ ಕೆರೆಯ ಹಿಂದೆ ಒಂದು ಪ್ರಾಚೀನ ಬಂಡೆ ಇದೆ. ಸ್ಥಳೀಯ ಜನಪದ ನಂಬಿಕೆಯ ಪ್ರಕಾರ ಇದೇ ಬಂಡೆ ಸೀಳಿ 7 ದೇವತೆಗಳು ಪ್ರಕಟವಾದವು. ಆ 7 ದೇವತೆಗಳೇ ನಂತರ ಬೇರೆ ಬೇರೆ ಸ್ಥಳಗಳಿಗೆ ನೆಲೆಸಿದವು ಎಂಬುದು ಇಲ್ಲಿನ ನಂಬಿಕೆ. ಕಾಲ ಬದಲಾದರೂ ಆ ಬಂಡೆಯ ಮೇಲಿನ ಭಕ್ತಿ ಮಾತ್ರ ಬದಲಾಗಿಲ್ಲ. ಇಂದಿಗೂ ಜನರು ಈ ಬಂಡೆಗೆ ಕುಂಕುಮ ಹಚ್ಚಿ ಪೂಜೆ ಸಲ್ಲಿಸುತ್ತಾರೆ. ಸ್ಥಳೀಯ ಪರಂಪರೆಯಲ್ಲಿ ಮಣ್ಣಮ್ಮ, ಮಾದಾಪುರದಮ್ಮ, ಸಾಕ್ಷಿಹಳ್ಳಿ ಮಣ್ಣಮ್ಮ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಆರಾಧಿಸಲ್ಪಡುವ ದೇವತೆಗಳು 7 ಸಹೋದರಿ ದೇವತೆಗಳ ಪರಂಪರೆಯೊಂದಿಗೆ ಜೋಡಿಸಲಾಗುತ್ತದೆ. ಒಂದೇ ಮೂಲದಿಂದ ಬೇರೆ ಬೇರೆ ಕಡೆಗಳಲ್ಲಿ ನೆಲೆಗೊಂಡ ದೇವತೆಗಳು ಎಂಬ ನಂಬಿಕೆ ಇಂದಿಗೂ ಜನರ ಮಾತಿನಲ್ಲಿ ಜೀವಂತವಾಗಿದೆ. ಐತಿಹಾಸಿಕ ಮಣ್ಣೆಯ ಮತ್ತೊಂದು ವಿಶೇಷತೆ ಇಲ್ಲಿನ ಮಣ್ಣೆಯಮ್ಮ ದೇವಿ. ಸ್ಥಳೀಯ ಜನಪದ ಪರಂಪರೆ ಪ್ರಕಾರ ಮಣ್ಣೆಯಮ್ಮನ ಆರಾಧನೆ ಮಣ್ಣೆಯಲ್ಲಿ ಬಹಳ ಹಿಂದಿನಿಂದಲೂ, ಅಂದರೆ ಗಂಗರ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಎಂದು ನಂಬುತ್ತಾರೆ. ಇಲ್ಲಿನ ಮಣ್ಣೆಯಮ್ಮ ದೇವಿಯ ವಿಗ್ರಹವನ್ನು ಗಮನಿಸಿದಾಗ ಮತ್ತೊಂದು ವಿಶೇಷತೆ ಕಾಣುತ್ತದೆ. ತಾಯಿಯು ಆನೆಯ ಮೇಲೆ ಆಸೀನಳಾಗಿದ್ದಾಳೆ. ಇದೇ ಸಾಮ್ಯತೆ ಮುಂದೆ ನಮ್ಮ ಸಂಶೋಧನೆಯ ಪ್ರಮುಖ ಸುಳಿವಾಗುತ್ತದೆ. ಈ ಆನೆಯ ಮೇಲೆ ಆಸೀನಳಾಗಿದ್ದಾಳೆ. ಇದು ಸಾಮಾನ್ಯ ಗ್ರಾಮ ದೇವತೆಯ ವಿಗ್ರಹಗಳಿಗಿಂತ ವಿಭಿನ್ನವಾದ ಶಿಲ್ಪರೂಪ. ಇಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿ ಇದೆ. ಪಶ್ಚಿಮ ಗಂಗರ ರಾಜಲಾಂಛನಗಳಲ್ಲಿ ಆನೆ ಪ್ರಮುಖ ಸಂಕೇತವಾಗಿತ್ತು. ಗಂಗರ ಕಾಲದ ನಾಣ್ಯಗಳಲ್ಲಿಯೂ ಆನೆಯ ಚಿತ್ರಣ ಕಂಡುಬರುತ್ತದೆ. ಹೀಗಾಗಿ ಗಂಗರ ರಾಜಧಾನಿಯಾಗಿದ್ದ ಮಣ್ಣೆಯ ಮಣ್ಣಮ್ಮ ದೇವಿಯ ಆನೆಯ ಮೇಲೆ ಆಸೀನಳಾಗಿರುವುದು ಗಮನಾರ್ಹವಾದ ಸಾಮ್ಯತೆ. ಆದರೆ ಕೇವಲ ಈ ಸಾಮ್ಯತೆಯ ಆಧಾರದ ಮೇಲೆ ಮಣ್ಣೆಯಮ್ಮನ ವಿಗ್ರಹ ಗಂಗರ ಕಾಲದೇ ಎಂದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಅದಕ್ಕೆ ಇನ್ನಷ್ಟು ಶಿಲ್ಪಶಾಸ್ತ್ರೀಯ ಮತ್ತು ಪುರಾತತ್ವದ ಅಧ್ಯಯನ ಅಗತ್ಯ. ಆದರೆ ಇದು ಒಂದು ಕುತೂಹಲಕಾರಿಯಾಗಿ ನಮಗೊಂದು ಸಾಮ್ಯತೆಯನ್ನು ಮೂಡಿಸುತ್ತದೆ. ಮಣ್ಣೆಯಮ್ಮನ ಈಗಿರುವ ಮೂಲ ವಿಗ್ರಹ ಪುರಾತನವಾಗಿದ್ದರೂ ಈ ದೇವಾಲಯವನ್ನು ಕಾಲಕಾಲಕ್ಕೆ ಜೀರ್ಣೋದ್ಧಾರ ಮಾಡಿರುವ ಸಾಧ್ಯತೆ ಕಂಡುಬರುತ್ತದೆ. ಇಂದು ಕಾಣುವ ಮಣ್ಣಮ್ಮನ ದೇವಾಲಯವು ಸಂಪೂರ್ಣವಾಗಿ ಪ್ರಾಚೀನ ದೇವಾಲಯವಾಗಿ ಉಳಿದಿಲ್ಲ. ಆದರೆ ದೇವಾಲಯದ ಒಳಭಾಗವನ್ನು ಗಮನಿಸಿದಾಗ ಇದು ಹಳೆಯ ದೇವಾಲಯದ ಕಲ್ಲುಗಳು ಮತ್ತು ಶಿಲ್ಪಗಳನ್ನು ಬನಸಿ ಪುನರ್ನಿರ್ಮಾಣ ಮಾಡಿರುವ ಸಾಧ್ಯತೆ ಕಂಡುಬರುತ್ತದೆ. ದೇವಾಲಯದ ಮುಖಮಂಟಪದ ಒಳಭಾಗದಲ್ಲಿ ಎಡ ಮತ್ತು ಬಲಭಾಗಗಳಲ್ಲಿ 2 ಸಣ್ಣ ಗೂಡುಗಳ ರಚನೆ ಇದೆ. ಅವುಗಳಲ್ಲಿ ಒಂದರಲ್ಲಿ ಗಣೇಶನ ವಿಗ್ರಹವಿದ್ದು ಮತ್ತೊಂದರಲ್ಲಿ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ಕಲ್ಲಿನ ರಚನೆಗಳು ಮತ್ತು ಈ ದೇವಾಲಯಗಳು ಕೆಲವು ಭಾಗಗಳನ್ನು ಗಮನಿಸಿದಾಗ ಇಲ್ಲಿ ಹಿಂದೆ ಇನ್ನೂ ಒಂದು ಪ್ರಾಚೀನ ದೇವಾಲಯದೊಂದು ಅಸ್ತಿತ್ವದಲ್ಲಿದ್ದು ಅದರ ಕಲ್ಲುಗಳನ್ನು ನಂತರ ಕಾಲದಲ್ಲಿ ಮರುಬಳಕೆ ಮಾಡಿರಬಹುದೆಂಬ ಪ್ರಶ್ನೆ ಮೂಡುತ್ತದೆ. ದೇವಾಲಯದ ಮುಂದೆ ವಯ್ಯಾಳಿ ಭೂತಪ್ಪ, ಅಂದರೆ ಮಣ್ಣೆಯಮ್ಮನ ತಮ್ಮನಾದ ದೇವಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಮಣ್ಣೆಯಲ್ಲಿ ಮಣ್ಣೆಯಮ್ಮ ಮತ್ತು ಮಾದಾಪುರದಮ್ಮ ಎಂಬ 2 ಉತ್ಸವ ಮೂರ್ತಿಗಳು ಇವೆ. ಯುಗಾದಿಯಾಗಿ 15 ದಿನಗಳ ನಂತರ ಪ್ರತಿ ವರ್ಷ ಇಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಸುಮಾರು 9 ದಿನಗಳವರೆಗೆ ನಡೆಯುವ ಈ ವಿಶೇಷ ಉತ್ಸವದಲ್ಲಿ ವಿವಿಧ ಪೂಜೆ, ಧಾರ್ಮಿಕ ಆಚರಣೆಗಳು ಮತ್ತು ಸಂಪ್ರದಾಯಗಳು ನೆರವೇರುತ್ತವೆ. ಈ ಜಾತ್ರೆ ಮಣ್ಣಮ್ಮನ ಆರಾಧನೆಯೊಂದಿಗೆ ಮಣ್ಣೆಯ ಜನರ ಶತಮಾನಗಳ ಭಕ್ತಿ ಪರಂಪರೆಯನ್ನು ಮುಂದುವರಿಸಿಕೊಂಡು ಬರುತ್ತಿರುವ ಪ್ರಮುಖ ಆಚರಣೆಯಾಗಿದೆ. ಊರ ಒಳಗಡೆ ಮಣ್ಣೆಯಮ್ಮರ ಉತ್ಸವ ಮೂರ್ತಿಗಳನ್ನು ಇಡುವ ಒಂದು ಪುರಾತನ ದೇವಾಲಯವೂ ಕೂಡ ಇದೆ. ನಮ್ಮನ ಸನ್ನಿಧಿಗೆ ಬರುವ ಪ್ರತಿಯೊಬ್ಬ ಭಕ್ತನಿಗೂ ಒಂದೊಂದು ನಂಬಿಕೆ, ಒಂದೊಂದು ಹರಕೆ, ಒಂದೊಂದು ಕಾರಣವಿರುತ್ತದೆ. ಜೀವನದಲ್ಲಿ ಎದುರಾಗುವ ಕಷ್ಟಗಳು, ಸಮಸ್ಯೆಗಳು ಮತ್ತು ಸಂಕಷ್ಟಗಳಿಗೆ ತಾಯಿ ಮಣ್ಣೆಯಮ್ಮ ಪರಿಹಾರ ನೀಡುತ್ತಾಳೆ ಎಂಬ ಗಾಢವಾದ ನಂಬಿಕೆ ಇಲ್ಲಿನ ಭಕ್ತರಲ್ಲಿದೆ.
ತಮ್ಮ ಕಷ್ಟಗಳನ್ನು ತಾಯಿಯ ಮುಂದೆ ಹೇಳಿಕೊಂಡು ಹರಕೆ ಹೊತ್ತು ವಿಶೇಷ ಪೂಜೆಗಳನ್ನು ಸಲ್ಲಿಸಲು ದೂರದ ಊರುಗಳಿಂದಲೂ ಭಕ್ತರು ಮಣ್ಣೆಗೆ ಆಗಮಿಸುತ್ತಾರೆ. ಜಾತ್ರೆ ಮತ್ತು ವಿಶೇಷ ಉತ್ಸವಗಳ ಸಂದರ್ಭದಲ್ಲಿ ಈ ಭಕ್ತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುತ್ತದೆ. ತಾಯಿಯ ದರ್ಶನ ಪಡೆದು ತಮ್ಮ ಮನದ ನೋವನ್ನು ತಾಯಿಯ ಮುಂದೆ ಅರ್ಪಿಸಿ ಮಣ್ಣೆಯಮ್ಮನ ಆಶೀರ್ವಾದದೊಂದಿಗೆ ಹಿಂದಿರುವ ಭಕ್ತರ ನಂಬಿಕೆ ಈ ಕ್ಷೇತ್ರದ ದೊಡ್ಡ ಶಕ್ತಿ. ಶತಮಾನಗಳು ಕಳೆದರೂ ಮಣ್ಣೆಯಮ್ಮನ ಮೇಲಿನ ಭಕ್ತಿ ಮತ್ತು ನಂಬಿಕೆ ತಲೆಮಾರಿನಿಂದ ತಲೆಮಾರಿಗೆ ಮುಂದುವರಿಕೊಂಡೇ ಬಂದಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪ್ರಕೃತಿ ಪ್ರಯಾಣಿಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹರಸಿ ಹಾರೈಸಿ. ಪ್ರಕೃತಿಯ ಪರಮಾತ್ಮ. ಧನ್ಯವಾದಗಳು.